ಲಗ್ನ ಆಗಿಲ್ಲ ನೋಡ್ರಿ, ಇಲ್ಲಿ ಕೆಲವೊಂದು ಸಮಯದ ಲೆಕ್ಕಗಳನ್ನು ಹೆಂಗೆ ತಿಳ್ಕೊಬೇಕಂದ್ರೆ ಮೈಂಡಲ್ಲೇ ತಿಳ್ಕೊಬೇಕು. ಅದೇ ಹಂಗ್ರಿ, ಮುಂಜಾನೆ 6 ಸಂಜೆ 6ಕ್ಕೆ 12 ಗಂಟೆ. ಯಾವುದೇ ಇವತ್ತು ಮುಂಜಾನೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ 12 ಗಂಟೆ, ಮುಂಜಾನೆ 12ರಿಂದ ಮಧ್ಯಾಹ್ನ 12ರಿಂದ ರಾತ್ರಿ 12ರವರೆಗೆ 12 ಗಂಟೆ. ಇದು ಬೈಪೇಟ್ ಇರಬೇಕು. ಯಾವುದೇ ಸಮಯ ಮಧ್ಯಾಹ್ನ 3:30ರಿಂದ ರಾತ್ರಿ 3:30ರವರೆಗೆ ಏನು 12 ಗಂಟೆ. ಒಂದು ಸಮಯದಿಂದ ಒಂದು ಸಮಯ ಸೇಮ್ 5:30ರಿಂದ 5:30, ಮುಂಜಾನೆ 5:30ರಿಂದ ಸಂಜೆ 5:30ಕ್ಕೆ 12 ಗಂಟೆ. ಲೆಕ್ಕನ ಮಾಡ್ಲಿಕ್ಕೆ ಹೋಗ್ರಿ. ಆಮೇಲೆ ಮುಂಜಾನೆ 10 ಗಂಟೆಯಿಂದ ಮಾರನೆಯ ದಿನ ಪೂರ್ವಾಹ್ನ 10 ಗಂಟೆ. ನೋಡ್ರಿ ಮೀನಿಂಗ್. ಆಮೇಲೆ ಪೂರ್ವಾಹ್ನ 7:30ರಿಂದ ಮಾರನೆಯ ದಿನ ಮರುದಿನ 7:30ಕ್ಕೆ 24 ಗಂಟೆ. ಇಂಥವೆಲ್ಲ ತಿಳ್ಕೊಬೇಕು. ಪೂರ್ವಾಹ್ನದಿಂದ ಸಂಜೆನ್ಯಾಗ 5:30ಕ್ಕೆ ಏನಾಗ್ತದೆ? ಒಂದು ಉದಾಹರಣೆ, ಪೂರ್ವಾಹ್ನ 5:30, ಸಂಜೆ 5:30ಕ್ಕೆ 12 ಗಂಟೆ. ಸಂಜೆ 5:30ರಿಂದ ಮರುದಿನ ಮುಂಜಾನೆ 5:30ಕ್ಕೆ ಅಲ್ಲಿ 12 ಗಂಟೆ, 24 ಗಂಟೆ. ಈ ಸಮಯದ ಲೆಕ್ಕಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ, ನನ್ನ ವಿಚಾರ ಏನು, ನನ್ನ 30 ವರ್ಷದಲ್ಲಿ ನಾನು ಸೇವೆ ಮಾಡಿದ್ದನ್ನು ನಿಮಗೆ ನಾ ಬುತ್ತಿ ತಯಾರು ಮಾಡ್ಲಿಕ್ಕೆ ಅದನ್ನು ಉಪಯೋಗ ಮಾಡಿರಿ. ಈಗಿನ ಅಭ್ಯಾಸಕ್ಕೆ ಮೊದಲಿನ ಅಭ್ಯಾಸಕ್ಕೆ ಭಾಳ ವ್ಯತ್ಯಾಸ ಅದ. ಇವೆಲ್ಲ ನಿಮಗೆ 8ಕ್ಕೆ 9ಕ್ಕೆ ಬರೋ ಗಣಿತಗಳನ್ನು ಇಲ್ಲಿ 5ನೇ ವರ್ಗದ ಹುಡುಗರು ಕಲಿತಿದ್ದು ಮೊದಲು. ಈಗ ನೀವೇ ಪಠ್ಯಪುಸ್ತಕ ಹೊಸ ತೆಗೆದು ನೋಡ್ರಿ, ಈಗ ಏನೂ ಉಳಿದಿಲ್ಲ ಅಭ್ಯಾಸದಾಗ. PUC ಸೆಕೆಂಡ್ ಇಯರ್ ಬುಕ್ ಹಿಡ್ದಪ್ಪಿತ್ತು ಅವಾಗ. 2000 ಇಸ್ವಿಕ್ಕಿಂತಲೂ ಮೊದಲ PUC ಸೆಕೆಂಡ್ ಇಯರ್ ಬುಕ್ ಹಿಡ್ದಪ್ಪಿತ್ತು. ಈಗ ಈಟಾಗ್ಯಾವ ಅಂದರೂ ಫೇಲ್ ಆಗ್ತಾವ ಹುಡುಗರು ಅಂತ ಹೇಳ್ತಿದ್ರು. ನಾನು ಮೊನ್ನೆ ಒಂದು ಕಾಲೇಜ್ಗೆ ಹೋಗಿದ್ದೆ, ನಾನು ಕೇಳಿದೆ, ಏನ್ರಿ ಇದು PUC ಸೆಕೆಂಡ್ ಇಯರ್ ಗಣಿತ ರೀ? ನೋಡ್ರಿ ಸರ್, ಇದ್ರಾಗೂ ಫೇಲ್ ಆಗ್ತಾರ್ರಿ ಹುಡುಗರು ಅಂದರು. ಅವಾಗ ನಮ್ಮ ಮಕ್ಕಳು ಕಲಿಯೋಕೆ ಹಿಡ್ದಮ್ಮಿದ್ದು ರೀ. ಆ ಅಭ್ಯಾಸ ಬೇರೆ ರೀ, ಈ ಅಭ್ಯಾಸ ಬೇರೆ ರೀ. ಅದಕ್ಕೆ ನಿಮಗೆ ಹೇಳೋದು, ಇಂಥ ಬೇರೆ ಅಭ್ಯಾಸನ ಕಲಿಯೋದರಿಂದ ನೀವು ಒರಿಜಿನಲ್ ಶೇಣರ್ ಆಗ್ತೀರಿ. ತಿಳ್ಕೊರಿ. ನೋಡಿ ಇಲ್ಲಿ ನೋಡ್ರಿ, ಪೂರ್ವಾಹ್ನ 9:15ರಿಂದ ಸಂಜೆ 9:15ರವರೆಗೆ 12 ಗಂಟೆ. ನೋಡ್ರಿ, 15ಕ್ಕೆ 12 ಗಂಟೆ ಆಯ್ತು, ಮುಂದೆ 5 ನಿಮಿಷ ಹೆಚ್ಚಾತ. 12 ಗಂಟೆ 5 ನಿಮಿಷ. ನೋಡ್ರಿ ಸರಳದ. ನೋಡ್ರಿ, ಪೂರ್ವಾಹ್ನ 9:30ರಿಂದ ನೋಡ್ರಿ ನಾ ಹೆಂಗೆ ತಿಳಿಸ್ನು. ಪೂರ್ವಾಹ್ನ 9:15ರಿಂದ ಸಂಜೆ ಇದು ರಾತ್ರಿ 9:15. ಇದಕ್ಕೇನಂತಾರ? ಪೂರ್ವಾಹ್ನ ಅಂತಾರ, ಇದಕ್ಕೆ ಅಪರಾಹ್ನ ಅಂತಾರ, ಅಥವಾ ರಾತ್ರಿ. 15ಕ್ಕೆ ಏನಾಗ್ತಿದ್ದು? ಇದು 12 ಗಂಟೆ ಆಯ್ತು. ಇದು 12 ಗಂಟೆ ಆಯ್ತು, ಮ್ಯಾಲಿಂದ 5 ನಿಮಿಷ ಹೆಚ್ಚಾಯ್ತು. ಇದ್ರಾಗ 5 ನಿಮಿಷ ಕೂಡಿಸಿಬಿಡ್ರಿ. ನೋಡ್ರಿ, ಬರೋಬ್ಬರಿ 12 ಗಂಟೆ 5 ನಿಮಿಷ. ಬಾಯದಿಂದ ಉತ್ತರ ಸಂಖ್ಯೆ ಬಿ. ಇದನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು? 12 ಗಂಟೆ ಪೂರ್ವಾಹ್ನ 9:15ರಿಂದ ಸಂಜೆ ಅಥವಾ ರಾತ್ರಿ 9:15 ಅಪರಾಹ್ನಕ್ಕೆ 12 ಗಂಟೆ ಆಯ್ತು. ಈ 12 ಗಂಟೆದಾಗ ಹೆಚ್ಚಿನ ಸಮಯ ಎಷ್ಟದ? 15 ನಿಮಿಷ ಕಳೆದ್ರೆ 5 ನಿಮಿಷ ಹೆಚ್ಚಾಗ್ತದ. ಅದೇ 5 ನಿಮಿಷ ಇಲ್ಲಿಟ್ಟು ಕೂಡಿಸಿಬಿಡ್ರಿ. ಎಷ್ಟು ಸರ ಅದ ನೋಡ್ರಿ. ನೋಡ್ರಿ, ತಿಳ್ಕೊಂಡು ನೋಡ್ರಿ ಏನನ್ನ ಬರ್ದನು. ಪೂರ್ವಾಹ್ನ 9:15ರಿಂದ ಸಂಜೆ 9:15ಕ್ಕೆ 12 ಗಂಟೆ. 12 ಗಂಟೆದಾಗ ಈ 9:15ಕ್ಕೆ ಅಲ್ಲಿ 20 ನಿಮಿಷ ಆಗ್ಯದ ಅಂದ್ರೆ ಎಷ್ಟು? 5 ನಿಮಿಷ ಇದ್ರಾಗ ಹೆಚ್ಚಾಯ್ತು, ಕೂಡಿಸ್ರಿ. ಬರೋಬ್ಬರಿ 12 ಗಂಟೆ 5 ನಿಮಿಷ. ಸರ್, 12 ಗಂಟೆ 5 ನಿಮಿಷ. ಉತ್ತರ ಸಂಖ್ಯೆ ಬಿ. ನೀವು ಇದು ಬೇಸಿಕ್ ಸಮಯದ ಲೆಕ್ಕಗಳು ಅಂತಾರೆ ಇವಕ್ಕೆಲ್ಲ.
ನಿಮ್ಮ ಪ್ರಾರಂಭದಾಗ ಸಮಯದ ಲೆಕ್ಕಗಳು ಬಂದ ಅಂದ್ರೆ ಮುಂದೆ ವಿಷಯದ ಗಣಿತಗಳು ತಾವೇ ಬಂದ್ಬಿಡ್ತಾವ. ಮಾಡ್ರಿ ಇದನ್ನು ಮುಂದಿನ ಗಣಿತ ಮಾದರಿ ಕೊಟ್ಟದೊಂದು ನೋಡಿ. ಪೂರ್ವಾಹ್ನ 11:30ರಿಂದ ರಾತ್ರಿ 10:20 ನಡುವಿನ ಸಮಯದ ಅವಧಿ ಎಷ್ಟು ಅಂತ ಕೇಳ್ಯಾರ. ಸ್ವಲ್ಪ ವಿಚಾರ ಮಾಡಿದ್ದು ಇದರ ಭಾಳ ಅಂದ್ರೆ ಭಾಳ ಸರಳ ಇದು. ಭಾಳ ಇದನ್ನು ವಿಚಾರ ಮಾಡಿ ಮಾಡ್ತಕ್ಕಂಥ ಗಣಿತ. ಮಾಡೋದ ಇದನ್ನು 2 ಟೈಪ್ ತಿಳಿಸ್ತದೆ ನಾ ಗಣಿತ. ಎಲ್ಲರೂ ನೋಡ್ರಿ. ಇಲ್ಲಿ 2 ಸಮಯ ಹೆಂಗೆ ತಿಳಿಸ್ 2 ರೀತಿ ಗಣಿತ ಹೆಂಗೆ ಕಲಿಸ್ತಂದ್ರೆ, ಪೂರ್ವಾಹ್ನ 11:30 ಮಧ್ಯಾಹ್ನ 12 ಸಮಯದ ತನಕ ತಕ್ಕೋರಿ. ನೋಡ್ರಿ 11:60 ಹಚ್ಕೋರಿ. ಮಧ್ಯಾಹ್ನ 12ರವರೆಗಿನ ಸಮಯ ಅಂತಾರೆ ಅದಕ್ಕೆ. ಮಧ್ಯಾಹ್ನ 12ರವರೆಗಿನ ಸಮಯ ಬರೋಬ್ಬರಿ. ವರೆಗಿನ ಸಮಯದೊಳಗೆ ಮಧ್ಯಾಹ್ನ 12ರವರೆಗಿನ ಸಮಯ ಹೆಂಗೆ ಹಚ್ಕೋದು? 11:60 ಹಚ್ಕೋರಿ. ಅದರಾಗ 11:30 ಕಳೀರಿ. ಅಂದ್ರೆ ಮಧ್ಯಾಹ್ನ 12ರವರೆಗಿನ 12ರ ತನಕ ಸಮಯ ಎಷ್ಟಾಯ್ತು? 30 ನಿಮಿಷ ಆಯ್ತು. ಮುಂದಿನ 10 ಗಂಟೆ 20 ನಿಮಿಷದ್ರಾಗ ಕೂಡಿಸ್ಬಿಡ್ರಿ. 10 ಗಂಟೆ 20 ನಿಮಿಷದ್ರಾಗ ಕೂಡಿಸ್ಬಿಡ್ರಿ. ನೋಡ್ರಿ 10 ಗಂಟೆ 20 1 31 20 50 ನಿಮಿಷ. 10 ಗಂಟೆ 50 ನಿಮಿಷ. ಉತ್ತರ ಸಂಖ್ಯೆ ನೋಡ್ರಿ 10 ಗಂಟೆ 50 ನಿಮಿಷ ಉತ್ತರ ಸಂಖ್ಯೆ ಎ. ಇದು ಒಂದು ರೀತಿ. ಇನ್ನ ಇದನ್ನ ರಾತ್ರಿ 10:20 ಬಸ್ಸಿನ ವೇಳಾಪಟ್ಟಿಕೆ ಮಾಡ್ಕೊರಿ. ಇದು ರಾತ್ರಿ 10:20 ಅದ ನೋಡ್ರಿ. ರಾತ್ರಿ 10:20 ಅದ. ಇದೊಂದು ಬಸ್ಸಿನ ವೇಳಾಪಟ್ಟಿಕೆ ಒಳಗೆ 12 ಕೂಡ್ಸರಿ. ಅಂದ್ರೆ 22 20 ಆಯ್ತು. ಅದರಾಗ 11:30 ಕಳೀರಿ. 11:30 ಕಳೀರಿ. ನೋಡ್ರಿ ಎಷ್ಟು ಬರ್ತದ? ಒಂದು ಕೈಗಡೆ ತೋರಿ 61 20 80 50 ನಿಮಿಷ ಆಯ್ತು. ನೋಡ್ರಿ ಒಂದು ಕೈಗಡೆ ತೊಗೊಳ್ರಿ. 20 ಕಳೆಯಂಗಿಲ್ಲ. 1 ಗಂಟೆ ಕೈಗಡೆ ತಗೋಬೇಕು. ಅದನ್ನು ನಿಮಿಷ ಮಾಡ್ಕೋಬೇಕು. 60 ಆಯ್ತು. 60ರಾಗ 20 ಇಲ್ಲಿ ಕೂಡಿಸಿದ್ರಿ 80 ಆಯ್ತು. 80ರ 30 ಕಳೆದ್ರಿ ಎಷ್ಟು ಬಂತು? 50 ಬಂತು. ನೋಡ್ರಿ ಸಮಯದ ಲೆಕ್ಕಗಳು ಹೆಂಗಿರ್ತಾವ. 12ರಾಗ 11 ಹೋತಂದ್ರೆ 2ರಾಗ 2 ಹೋದ್ರೆ ಪೂಜೆ. 2ರಾಗ 1 ಆದ್ರೆ 1. 10 ಗಂಟೆ 50 ನಿಮಿಷ. ನೋಡಿ ಸರಳದ ತಿಳಿತಾ? ಇನ್ನು 3ನೇ ರೀತಿ ಒಂದು ತಿಳಿಸ್ಬಿಡ್ತು ನೋಡ್ರಿ. 3ನೇ ರೀತಿ ಗುರ್ತಿರ್ಲಿ ನಿಮ್ಗೆ ಕೆಟ್ಟಲ್ಲದ. ಪೂರ್ವಾಹ್ನ 11:30ರಿಂದ ರಾತ್ರಿ 11:30ಕ್ಕೆ 12 ಗಂಟೆ ಆಗ್ತದಲ್ಲಿ ನೀವೇ ನೋಡ್ರಿ. ಪೂರ್ವಾಹ್ನ 11:30ರಿಂದ ರಾತ್ರಿ 11:30ಕ್ಕೆ ಏನಾಗ್ತದೆ? 12 ಗಂಟೆ ಆಗ್ತದ. ಈಗ 11:20 11:30 ಆಗೋದಾಗ 11:20 ಆಗ್ಯದಿಲ್ಲ. ಇದು 10:20 ಅದ. 11:30 ಆಗ್ಬೇಕಾಗಿತ್ತು. 11:30ಕ್ಕೆ ಮಾತ್ರ 12 ಗಂಟೆ ಆಗ್ತದೆ. ಇನ್ನ ಎಷ್ಟು ಕಡಿಮೆ ಬಿದ್ದದ ನೋಡ್ರಿ. ಇದ್ರಾಗ 10:20 ಇದ್ರಾಗ ಕಳೀರಿ. 10:20 ಇದ್ರಾಗ ಕಳೆದ್ರಿ ಅಂದ್ರೆ ಗುರ್ತಾಗ್ತದೆ ನಿಮ್ಗೆ. 10 ನಿಮಿಷ. ಆಮೇಲೆ 1 ಗಂಟೆ 20 ನಿಮಿಷ ಕಡಿಮೆ ಇತ್ತು. ಇದ್ರಾಗ 1 ಗಂಟೆ 10 ನಿಮಿಷ ಕಳೀರಿ. 12 ಆಗಿಲ್ಲಲ್ಲ ಇನ್ನ. ನೋಡ್ರಿ ಒಂದು ಕೈಗಡೆ ತೋರಿ 60 ಆಯ್ತು. 60ರಾಗ 10 ಕಳೆದ್ರೆ 50. 12ರಾಗ 2 ಆದ್ರೆ 10. ನೋಡ್ರಿ ಇದೊಂದು ರೀತಿ. ನೀವು ಯಾವ್ದು ರೀತಿ ಇಟ್ಕೋತೀರಿ. ನೋಡ್ರಿ ಇದು 3ನೇ ರೀತಿ. ಹಿಂಗೂ ವಿಚಾರ ಮಾಡಿ ಹುಡುಗರು ಇರ್ತಾವ. ರಾತ್ರಿ 11:30ಕ್ಕೆ ಪೂರ್ವಾಹ್ನ 11:30ರಿಂದ ರಾತ್ರಿ 11:30ಕ್ಕೆ 12 ಗಂಟೆ ಆಗ್ತದೆ. ಆಗಿಲ್ಲ ಇನ್ನ 1 ಗಂಟೆ ಎಷ್ಟು ನಿಮಿಷ ಕಡಿಮೆ ಬಿದ್ದದ ನೋಡ್ರಿ. 1 ಗಂಟೆ 10 ನಿಮಿಷ ಕಡಿಮೆ ಬಿದ್ದದ. ಅದೇ 1 ಗಂಟೆ 10 ನಿಮಿಷ ಇದ್ರಾಗ ಕಳೆದು ಬಿಡ್ರಿ. 10 ಗಂಟೆ 30 ನಿಮಿಷ ಬಂತು. ನಿಮಗೆ ಜರ್ ಹಿಟ್ಟು ಇತ್ತಂದ್ರೆ ಚಪಾತಿ ಮಾಡ್ಕೋಬೋದು, ಹೋಳ್ಗೆ ಮಾಡ್ಕೋಬೋದು, ಕಡಬ ಮಾಡ್ಕೋಬೋದು. ಹಿಟ್ಟ ನಡೀತಂದ್ರೆ ಬೀಸಿದ ಹಿಟ್ಟಿರ್ಬೇಕು. ಬೀಸಿದ ಹಿಟ್ಟಂದ್ರೆ ಮಗ್ಗಿ 30 ತನಕ ಮಗ್ಗಿ ಕಳಿದು ಗುಣಾಕಾರ ಭಾಗಾಕಾರ ಬಂದು ನೀವು ಬೀಸಿದ ಹಿಟ್ಟಿದ್ದಾಗ
ಅದನ್ನು ತಲೆಯಾಗಿ ತಗೋರಿ. ನೀವು ಇಂಥ ಗಣಿತಗಳನ್ನು ಪರ್ಫೆಕ್ಟ್ ಆದ್ರೆ ನಿಮ್ಮನ್ನು ಪ್ರತಿಯೊಂದು ಸ್ಕೂಲ್ದೊಳಗೆ ಯಾವುದೇ ಒಬ್ಬರು ಸೈನ್ಸ್ ಆ್ಯಂಡ್ಗಳನ್ನು ಗಣಿತಗಳನ್ನು ನೀವು ಕಲಿತು ನೀವು ಬೇಕಾದ ಕೋಚಿಂಗ್ ಕ್ಲಾಸ್ ಹೇಳಿದ್ರೆ ನಿಮಗೆ 25,000-30,000 ರೂಪಾಯಿ ಪಗಾರ ಕೊಡಲೇಬೇಕು. ನಾ ಚಾಲೆಂಜ್ ಕೊಡ್ತೇನೆ ನೀವು ನೋಡ್ರಿ. ನೀವೇನು ಸೈನ್ಸ್ದವ್ರಿಗೆ ಬರ್ಬೇಕಂತಿಲ್ಲ, ಆರ್ಟ್ಸ್ದವ್ರು ಕಲಿಬೋದು. ಟೀಚರ್ ಸಂಖ್ಯೆನೇ ಜಾಸ್ತಿ ಆಗಿಬಿಡ್ಬೇಕನ್ನ. ಇದು ಗೌರ್ಮೆಂಟ್ ಶಾಲೆ ಶಿಕ್ಷಕರು ಏನಾರ ಇದನ್ನು ನೋಡಿದ್ರು ಅವರು ಗೌರ್ಮೆಂಟ್ ಶಾಲೆ ಒಳಗೆ ನವೋದಯ ಮಾಡ್ತಾರೆ. ಆ ಚಾಲೆಂಜ್ ಅದ ನಾನು. ಗೌರ್ಮೆಂಟ್ ಶಾಲೆ ಟೀಚರ್ಗಳೆಲ್ಲ ಕಲ್ತಾರಂದ್ರೆ ಅವ್ರು ಬರೀ ಇದನ್ನು ಕಲೀಲಿ, ಅವ್ರಿಗೆ ಎಷ್ಟು ಗೌರವ ಸಿಗ್ತದೆ. ಬರ್ರಿ ಸರ್, ಅವ್ರು ಜೋಶಿ ಸರ್ ವಿಡಿಯೋ ನೋಡ್ಯಾರ್ರಿ, ಎಲ್ಲ ಗಣಿತ ಮಾಡ್ತಾರೆ, ಇಂಥ ಹೆಸರು ಗಳಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನಾವು ಇಷ್ಟೆಲ್ಲ ಮಾಡಿರ್ತೀವಿ, ಏನು ದೊಡ್ಡ ಶನಿವ ಮಾಡ್ಯಾನ ಹಿಂಗನ್ಬಾರ್ದು, ಮನೆಬಾರ್ದು. ವಿದ್ಯೆ ಬರಬೇಕಾದ್ರೆ ಅವ್ನು ಶಾಣೆನೇ ಇರಲಿ ದೊಡ್ಡೇ ಇರಲಿ, ಅವ್ನು ಏನು ಕಲಿಸ್ತಾನ ತಪ್ಪು ಕಲಿಸಿದ್ರೆ ನೀವು ನಮ್ಮ ಮಾರ್ಗದರ್ಶನ ಮಾಡಿ. ಇಂಥ ಗಣಿತನ ಕಲ್ತ್ರೆ ನಿಮ್ಮ ಪ್ರತಿಯೊಂದು ಶಾಲೆ ಒಳಗೆ ಬೆಲೆ, ವಿದ್ಯಾರ್ಥಿಗೆ ಬೆಲೆ. ಕಲಿಸಿ ಮತ್ತೊಂದು ಶಾಲೆಗೆ ಹೋಗಿ ಗಣಿತ ಹೋಗ್ರು ನೀವು ನೌಕರಿ ಸಿಗೋ ತನಕ ಬೇಕಾದವ್ರು ಇದನ್ನು ಕಲ್ತು ದುಡಿಬೋದು ನೀವು. ನಾನು ನಿಮಗೆ ಇನ್ನೂ ಮುಂದಕ್ಕೆ ಹೋದಂಗೆ ಅಭ್ಯಾಸ ನೋಡೋಕ್ಕಂತ ಹೆಂಗೆ ಬರ್ತದೆ. ಭಿನ್ನ ರಾಶಿ ನೀವು ಬಾಯ್ದಿಂದೆ ಕಲ್ತು ಬಿಡ್ತೀರಿ, ಇನ್ನೂ ಸೆಕ್ಷನ್ ಬಂದಿಲ್ಲ, ಕ್ರಮಬದ್ಧವಾಗಿ ಅಭ್ಯಾಸ ಹೊಂಟದು. ಯಾವಾಗ ಭಿನ್ನ ರಾಶಿ ಚಾಲು ಆಗ್ತಾವ ನಿಮಗೆಲ್ಲರಿಗೂ ಹುರುಪು ಚಾಲು ಆಗಿಬಿಡ್ತದೆ ನೋಡಿ. ಸರಳೀಕರಣ, ಭಿನ್ನ ರಾಶಿ, ಲಸ ಮಸ ಇವು ಕಲ್ತ್ರಿ ಅಂತಂದ್ರೆ ನಿಮಗೆಲ್ಲ ಗಣಿತಗಳು ಬಂದುನೇ. ವರ್ಗಮೂಲ ಎಲ್ಲ ಲೆಕ್ಕಗಳು ಹಿಂದವ, ಅನುಕ್ಕ ನಂಬರ್ 2ರಾಗವ. ತೆಗೆದು ನೋಡ್ರಿ ಅವು ಗಣಿತಗಳು. ಈ ಗಣಿತಗಳು ಟಕ್ 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 ಹತ್ತಾವ, ಗಣಿತ ತಿಳಿತಾವ. ಕಲೀರಿ, ಸಬ್ಸ್ಕ್ರೈಬ್ ಆಗಿರಿ, ಅಭ್ಯಾಸ ಮಾಡಿರಿ. ಎಷ್ಟೋ ಮಂದಿ ಅಕ್ಕಂದಿರು ನಮ್ಮ ಮನೆಯೊಳಗೆ, ನಮ್ಮ ಪಾಲಕರ ಮನೆಯವರು ಹೆಂಡ್ರು ಕಲ್ತವ್ರು ಇದ್ದಾರೆ, ಅವರು ಸಹಿತ ನೋಡ್ಲಿಕ್ಕತ್ತಾರ. ನನಗೆ ಎಂಥ ಖುಷಿ ಅನ್ಸೋದು. ನನಗೇನು 10 ಪೈಸೆ ಇನ್ಕಮ್ ಬರೋದಿಲ್ಲ. ಇದನ್ನು ಕಲಿತಾರಲ್ಲ, ಕಲಿಯೋ ಸಂಖ್ಯೆ ಜಾಸ್ತಿ ಆದಷ್ಟು ನನಗೆ ಹುರುಪಾಗ್ತದೆ. ಅವನ ಊರಿಗೆ ಹೋಗಿದ್ದೆ ನಾನು, ಬಾ ಅಂದ್ಕೊಳ್ಳೆ ಮಾತು ಬಡ ಬಡ ಗಣಿತ ಹಾಕೋದೆ. ಇದನ್ನು ಕಲೀರಿ, ನಿಮಗೆ ಎಷ್ಟು ರೆಸ್ಪೆಕ್ಟ್ ಇರ್ತದೆ. ಮನ್ಯಾಗ ಹೆಣ್ಮಕ್ಳ ಜೊತೆ ಏನಾರೇ ಭಾಳ ಸಾಲಿ ಕಲ್ತು ಲಗ್ನ ಮಾಡ್ಕೊಂಡು ಸ್ವಸ್ಥ್ಯಾರಿದ್ದಾರಂದ್ರೆ ಏನಾರ ಇದನ್ನು ಕಲ್ತಾರಂದ್ರೆ ಅವ್ರು ಕೂತ ಜಾಗದಾಗ ಊಟ, ಕೂತ ಜಾಗದಾಗ ನಾಟ ಏನ್ವ ಎಲ್ಲ ಹುಡುಗರು ತೊಗೊಂಡು ಎಲ್ಲ ಮೊಮ್ಮಕ್ಕಳಿಗೆ ಅದು ಹೇಳುವ, ಅಚ್ಚಿನೇ ಅಡುಗೆ ಮಾಡಿ ಹಾಕುವಂಥ ಪರಿಸ್ಥಿತಿ ಬರ್ತದೆ. ಇದನ್ನು ಕಲ್ತಾರೆ ಹೆಣ್ಮಕ್ಳು ಕಲ್ತು ನೋಡ್ರಿ. ಯಾಕೆ ಹೆಣ್ಮಕ್ಳು ನಮ್ಗಿಂತಲೂ ಶಾಣೆ ಇರ್ತಾರೆ, ಯಾಕಂದ್ರೆ ಅಭ್ಯಾಸ ಮಾಡಿ ಬಂದಿರ್ತಾರೆ. ಲಗ್ನ ಆದಿಂದೆ ಅವ್ರು ಏನಾಗಿಬಿಡ್ತಾರೆ, ಕುಂಟುಮೂಲಿ ಆಗಿಬಿಡ್ತಾರೆ. ಅವರಲ್ಲಿ ವಿದ್ಯೆ ಭಾಳ ಇರ್ತದೆ. ಇದನ್ನು ನೋಡಿ ಕಲ್ತು ಎಲ್ಲ ತಮ್ಮ ಮನ್ಯಾಗ ತಮ್ಮ ಹುಡುಗರು ತಾವೇ ತಯಾರು ಮಾಡ್ಕೋತಾರೆ. ತಯಾರು ಮಾಡ್ಕೊರಿ, ಲಕ್ಷ ಬಿಟ್ಟು ನೋಡ್ರಿ. ಗಣಿತ ವಿಡಿಯೋಗಳನ್ನು ಸರಿಯಾಗಿ ನೋಡ್ರಿ. ಮುಂದಿನ ಗಣಿತ ನೀವು ಮಾಡಿ ನೋಟ್ಬುಕ್ ತೊಗೊಂಡು ಕೂಡ್ರಿ ಕಲೀಲಿಕ್ಕೆ.